ದರ್ಶನ್ಗೆ ಪ್ರಥಮ್ ಇಟ್ಟಂತಹ ಬೇಡಿಕೆಗಳು ಏನೇನು ಗೊತ್ತಾ? ದರ್ಶನ್ ಬಂದು ನನ್ನ ಬಳಿ ಕ್ಷಮೆಯನ್ನ ಕೇಳಲೇಬೇಕು. ದರ್ಶನ್ ಬಂದು ನನ್ನ ಬಳಿ ಕ್ಷಮೆ ಕೇಳುವವರೆಗೂ ಉಪವಾಸ ಹೋರಾಟವನ್ನ ಮಾಡ್ತೀನಿ. ಪ್ರೈವೇಟ್ ತೋಟದಲ್ಲಿ ಅಮಲಿನಲ್ಲಿ ನಡೆದ ಜಗಳಕ್ಕೆ ನಮ್ಮ ನಟ ಆಗ್ಲಿ ನಮ್ಮ ಅಭಿಮಾನಿಗಳಾಗ್ಲಿ ಹೊಣೆ ಯಾಕೆ ಸ್ವಾಮಿ? ತೂ ನಿನ್ನ ಥರ್ಡ್ ಕ್ಲಾಸ್ ಜನಕ್ಕಿಷ್ಟು ಚಿಪ್ಸು ಪಪ್ಸು ತಿನ್ನೋಕೆ ರೌಡಿ ಹತ್ರ ಹೋಗಿದ್ನಂತೆ ನಾನು. ಇವತ್ತು ಮಾಧ್ಯಮಗಳ ಮುಂದೆ ನಟ ದರ್ಶನ್ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡಿರುವಂಥದ್ದು. ಅಂಧ ಅಭಿಮಾನಿಗಳು ಏನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ರಿಗೂ ಗೊತ್ತಿದೆ. ಅವರದ್ದು ವಿಗ್, ಆ ವಿಗ್ಗಲ್ಲಿ ಏನ್ ತಾನೇ ಕಿತ್ಕೊಳ್ಳೋದಕ್ಕಾಗುತ್ತೆ ಸ್ವಾಮಿ? ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ದರ್ಶನ್ ಅವರೇ ನೇರ ಕಾರಣರಾಗ್ತಾರೆ. ಆ ಪೇಜ್ ಬಂದಾಗಬೇಕು. ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಬಂದು ದರ್ಶನ್ ವಿಡಿಯೋ ಮಾಡಿ ಹೇಳಬೇಕು. ರಕ್ಷಕ್ ಬುಲೆಟ್ ಅವರು ಬಂದಿದ್ರು. ಅವನು ಸುಪಾರಿ ಏನು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. 10 ಅಡಿ ದೂರದಲ್ಲಿ ನಾನು ಇದ್ದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ದರ್ಶನ್ಗೆ ಪ್ರಥಮ್ ಇಟ್ಟಂತಹ ಬೇಡಿಕೆಗಳು ಏನೇನು ಗೊತ್ತಾ? ದರ್ಶನ್ ಬಂದು ನನ್ನ ಬಳಿ ಕ್ಷಮೆಯನ್ನ ಕೇಳಲೇಬೇಕು. ದರ್ಶನ್ ಬಂದು ನನ್ನ ಬಳಿ ಕ್ಷಮೆ ಕೇಳುವವರೆಗೂ ಉಪವಾಸ ಹೋರಾಟವನ್ನ ಮಾಡ್ತೀನಿ. ಎಸ್, ದರ್ಶನ್ ಅಭಿಮಾನಿಗಳು ನಟ ಪ್ರಥಮ್ ಮೇಲೆ ಹಲ್ಲೆ ಯತ್ನ ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ. ಅದರ ಬಗ್ಗೆ ಈಗ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಪ್ರಥಮ್ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಈ ಮೂಲಕ ಕೇಳಲಾಗಿದೆ. ಅದಕ್ಕೆ ಪ್ರಥಮ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಸ್, ಈಗಾಗಲೇ ಹೇಳಿದಾಗೆ ನಟ ಪ್ರಥಮ್ ಅವರ ಮೇಲೆ ದರ್ಶನ್ ಅಭಿಮಾನಿಗಳಿಂದ ಹಲ್ಲೆ ಯತ್ನ ಮಾಡಲಾಯಿತು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಅದರಿಂದಾಗಿ ವಿವಾದ ಕೂಡ ಸೃಷ್ಟಿಯಾಗಿದೆ. ಈ ಕುರಿತು ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಟ ಪ್ರಥಮ್ಗೆ ಕಿರುಕುಳವನ್ನ ಕೊಡ್ತಿದ್ದಾರೆ ಅನ್ನೋದನ್ನ ಈಗಾಗಲೇ ನೀವು ಗಮನಿಸಿದ್ದೀರಿ. ಕೆಲವು ಪ್ರಶ್ನೆಗಳನ್ನು ಕೂಡ ದರ್ಶನ್ ಅಭಿಮಾನಿಗಳು ಕೇಳೋದ್ರ ಮುಖಾಂತರ ಪ್ರಥಮ್ಗೆ ಮುಜುಗರವನ್ನ ಉಂಟು ಮಾಡಿದ್ದಾರೆ. ಇದರ ನಡುವೆನೆ ಈಗ ರೌಡಿಗಳ ಜೊತೆ ಹೋಗಿ ಅವರ ಕಾರ್ಯಕ್ರಮದಲ್ಲಿ ಅವರ ಹತ್ರನೇ ತಿಂದು ಅವರಿಗೆ ರೇಗಿಸಿ ಬ್ರೆಡ್ಡು ಚಿಪ್ಸು ಕೇಳಿ ಖಾರ ಬನ್ ತಿಂದ ಪ್ರಕರಣ ಇದೀಗ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಪ್ರಶ್ನೆ, ದರ್ಶನ್ ಅವರು ಜೈಲಲ್ಲಿ ಇದ್ದಾಗ ಅಭಿಮಾನಿಗಳಿಗೆ ಪ್ರಚೋದನಾ ಹೇಳಿಕೆ ನೀಡಿ ಕಾಮೆಂಟ್ ಮಾಡಿದವರ ವಿರುದ್ಧ ಸಾಲು ಸಾಲು ದೂರನ್ನ ದಾಖಲಿಸಿದ ಕುತಂತ್ರಿಗೆ ಹಲ್ಲೆ ನಡೆದ್ರೂ ಕೂಡ ದೂರು ನೀಡಿದಷ್ಟು ಒಳ್ಳೆ ಮನಸ್ಸು ಇದೆಯಾ? ಕಾರಣ ಇಷ್ಟೇ. ಈಗಾಗಲೇ ಹೇಳಬೇಕು ಅಂತಂದ್ರೆ ಪೊಲೀಸ್ ದೂರು ನೀಡೋದಕ್ಕೆ ವೈದ್ಯರ ವರದಿ ಬೇಕಾಗುತ್ತೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ವೈದ್ಯರ ಪರೀಕ್ಷೆಯಲ್ಲಿ ಕುಡಿದಿರಬಹುದು, ಬೆಳಕಿಗೆ ಬರುತ್ತೆ ಅನ್ನುವಂಥ ಭಯ ಇದೆ. ಕುಡುಕರ ಗಲಾಟೆ ಅಂತ ವರದಿಯನ್ನ ನೀಡಲಾಗುತ್ತೆ. 2-3 ದಿನ ಕಳೆದ್ರೆ ಸತ್ಯ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇದು ನಿಮ್ಮ ಗೇಮ್, ಹಾಗೆ ನಿಮಗೆ ಪ್ರೋತ್ಸಾಹಧನ ಸಹಾಯ ಮಾಡುವವರ ಹುನ್ನಾರ ಅಂತ ಹೇಳ್ತಿದ್ದಾರೆ. ಹೇಗಿದ್ರೂ ಕೂಡ ನೀವು ನಿರ್ದೇಶಕರು ಅಲ್ವಾ ಸ್ವಾಮಿ? ಕತೆ, ಚಿತ್ರಕಥೆ, ಸಂಭಾಷಣೆ ಚೆನ್ನಾಗೇನೆ ರಚನೆ ಮಾಡಿದ್ದೀರಿ ಅಂತ ದರ್ಶನ್ ಅಭಿಮಾನಿಗಳು ಇತ್ತ ಪ್ರಥಮ್ ಅವರ ವಿರುದ್ಧ ಕುಟುಕಿದ್ದಾರೆ. ಅಷ್ಟೇ ಅಲ್ಲದೆ ರೌಡಿಗಳ ಕಾರ್ಯಕ್ರಮದಲ್ಲಿ ನಿಮ್ಗೇನ್ ಕೆಲಸ? ನೀವು ಸಭ್ಯರು ಅಲ್ವಾ? ರೌಡಿಗಳು ಅಂತ ತಿಳಿದ ಮೇಲೆ ಕೂಡಲೇ ಕಾರ್ ಹತ್ತು ಹೋಗ್ಬೇಕಾಗಿತ್ತು. ಅವರ ಜೊತೆ ಸಮಯವನ್ನ ಕಳೆದು ಮತ್ತಲ್ಲಿ ಮಾಡಿಕೊಂಡ ಎಡವಟ್ಟಿಗೆ ಬಾಸ್ ಹೆಸರು ತಳುಕು ಯಾಕಾಗಬೇಕಿತ್ತು? ದರ್ಶನ್ ಅವರ ಅಧಿಕೃತ ಸಂಘಟನೆಗಳು ನೂರಾರಿದೆ. ರಿಜಿಸ್ಟರ್ ಪಟ್ಟಿ ನಮ್ಮ ಹತ್ರ ಇದೆ. ಪ್ರೈವೇಟ್ ತೋಟದಲ್ಲಿ ಅಮಲಿನಲ್ಲಿ ನಡೆದ ಜಗಳಕ್ಕೆ ನಮ್ಮ ನಟ ಆಗ್ಲಿ ನಮ್ಮ ಅಭಿಮಾನಿಗಳಾಗ್ಲಿ ಹೊಣೆ ಯಾಕೆ ಸ್ವಾಮಿ? ಗುಂಡಾಗಳನ್ನ ಸಾಕ್ಬೇಡಿ, ಮನೆಯಲ್ಲಿ ನಾಯಿ ಸಾಕಿ ಅಂದ ನಟನಿಗೆ ಸಿನಿಮಾ ಪ್ರಚಾರಕ್ಕೆ ದುಡ್ಡಿಲ್ಲ ಅಂದ್ರೆ ಹೇಳ್ಬಿಡಿ. ದರ್ಶನ್ ಅನ್ನ ಪ್ಲೀಸ್ ನಿಮ್ಮ ಮನೆ ನಾಯಿಗೆ ಹಾಕುವ ಊಟದಲ್ಲಿ ಚೂರ್ ಹಾಕ್ಬಿಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳು ಪ್ರಥಮ್ ಅವರಿಗೆ ಮೇಲಿಂದ ಮೇಲೆ ಆರೋಪಗಳ ಸುರಿಮಳೆಯನ್ನ ಗೈಯೋದು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕುಟುಕ್ತಿದ್ದಾರೆ. ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಮಾಡೋದ್ರಿಂದ ಇತ್ತ ಪ್ರಥಮ್ ಅವರಿಗೆ ಕಿರಿಕಿರಿ ಕೂಡ ಉಂಟಾಗ್ತಾ ಇದೆ. ಇನ್ನು ಈ ಬಗ್ಗೆ ನಟ ಪ್ರಥಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ನೋಡ್ರಪ್ಪ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಏನು, NIA, ಇದಕ್ಕಿಂತ ದೊಡ್ಡ ತನಿಖಾ ಸಂಸ್ಥೆ ಈ ಬೇವರ್ಸ್ತಿಗಳು ಅಂದ್ರೆ ಡಿ ಕಂಪನಿ. ತೂ ನಿನ್ನ ಥರ್ಡ್ ಕ್ಲಾಸ್ ಜನಕ್ಕಿಷ್ಟು ಚಿಪ್ಸು ಪಪ್ಸು ತಿನ್ನೋಕೆ ರೌಡಿ ಹತ್ರ ಹೋಗಿದ್ನಂತೆ ನಾನು. ಎನ್ಕ್ವೈರಿ ಮಾಡೋರಂತೆ. ಎಜುಕೇಶನ್ ಇಂಪಾರ್ಟೆಂಟ್. ನಾಳೆ SP ನಿಮಗೆ ಅಧಿಕೃತ ಕಾರಣ ಏನಾಯ್ತು ಅಂತ ಹೇಳ್ತಾರೆ, ಕಾಯಿರಿ ಅಂತ ಪ್ರಥಮ್ ಅವರು ಉತ್ತರವನ್ನ ಕೊಟ್ಟಿದ್ದು ಅಲ್ಲದೆ ಇವತ್ತು ಮಾಧ್ಯಮಗಳ ಮುಂದೆ ನಟ ದರ್ಶನ್ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡಿರುವಂಥದ್ದು. ಹಾಗಾದ್ರೆ ನಟ ಪ್ರಥಮ್ ಅವರು ಕೊಟ್ಟಂತಹ ಹೇಳಿಕೆ ಏನು, ನಟ ದರ್ಶನ್ ಅವರ ಮುಂದೆ ಇಟ್ಟಂತಹ ಬೇಡಿಕೆಗಳು ಏನು ಅಂತ ಎಲ್ಲರೂ ಕೂಡ ಕೇಳಲೇಬೇಕಾಗುತ್ತೆ. ಎಸ್, ಮುಂದುವರೆದು ನಟ ಪ್ರಥಮ್ ಅವರು ಮಾತಾಡಿದ್ದು ಹೀಗೆ: ಇದು ನನ್ನ ಜೀವನದ ಬಹುದೊಡ್ಡ ನಿರ್ಧಾರ. ನಾನು ದೂರು ಕೊಡೋದಕ್ಕೆ ತಡವಾಗಿದ್ದು ಬೇರೆನೇ ಕಾರಣ ಇದೆ. ಅಲ್ಲಿ ಡ್ರ್ಯಾಗನ್ ತಂದಿದ್ದು ದರ್ಶನ್ ಅವರ ಬ್ಯಾರಕ್ನಲ್ಲಿ ಇದ್ದಂಥವರೇ. ಅಂಧ ಅಭಿಮಾನಿಗಳು ಏನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ರಿಗೂ ಗೊತ್ತಿದೆ. ಅವರದ್ದು ವಿಗ್, ಆ ವಿಗ್ಗಲ್ಲಿ ಏನ್ ತಾನೇ ಕಿತ್ಕೊಳ್ಳೋದಕ್ಕಾಗುತ್ತೆ ಸ್ವಾಮಿ? ಇವತ್ತಿನಿಂದ ನಾನು ಅಮರಣಾಂತ ಉಪವಾಸವನ್ನ ಮಾಡ್ತೀನಿ.
ದರ್ಶನ್ ಅವರು SP ಕಚೇರಿಗೆ ಬಂದು ಅಭಿಮಾನಿಗಳಿಗೆ ಬುದ್ಧಿ ಹೇಳಿ. ಯಶ್, ಶಿವಣ್ಣ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಹಾಗೆ ಗಣೇಶ್ ಅವರ ಬಗ್ಗೆ ಟ್ರೋಲ್ ಮಾಡಿದ್ರೆ ಸರಿ ಇರೋದಿಲ್ಲ. ಈ ಬಗ್ಗೆ SP ಅವರಿಗೆ ಲಿಖಿತ ದೂರನ್ನ ಕೊಟ್ಟಿದ್ದೀನಿ. ನಾನು ಅಮರಣಾಂತ ಉಪವಾಸ ಕೂರಲಿದ್ದೀನಿ. ಇದಕ್ಕೆಲ್ಲ ಕೂಡಲೇ ಕಡಿವಾಣ ಬೀಳಲೇಬೇಕು. ದರ್ಶನ್ ಫ್ಯಾನ್ ಫೇಜ್ನಿಂದ ಬಹಳ ಥ್ರೆಟ್ ಮಾಡ್ತಿದ್ದಾರೆ. ನನ್ನ ಮನೆಯ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಬಾಡಿಗೆ ಮನೆ ವಿಚಾರ ಅವರಿಗೆ ಯಾಕೆ? ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ದರ್ಶನ್ ಅವರೇ ನೇರ ಕಾರಣರಾಗ್ತಾರೆ. ಅಷ್ಟೇ ಅಲ್ಲದೆ ಪ್ರಥಮ್ ಅವರು ಅವರ ಡಿಮ್ಯಾಂಡ್ ಅನ್ನು ಮುಂದುವರಿಸಿದ್ದಾರೆ. ದರ್ಶನ್ ಬಂದು ಹೇಳಿಕೆಯನ್ನು ಕೊಡಬೇಕು. ಯಾರಿಗೂ ಅವರು ಹುಡುಗರು ಈ ತರ ಮಾತಾಡಬಾರ್ದು ಅಂತ ಹೇಳಬೇಕು. ಯಾರಿಗೂ ಟ್ರೋಲ್ ಮಾಡಬಾರ್ದು. ಆ ಪೇಜ್ ಬಂದಾಗಬೇಕು. ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಬಂದು ದರ್ಶನ್ ವಿಡಿಯೋ ಮಾಡಿ ಹೇಳಬೇಕು. ನಿಮ್ಮ ಫ್ಯಾನ್ ಪೇಜ್ ಡಿಲೀಟ್ ಆಗಬೇಕು. ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಹೋಗುವಾಗ ಒಳ್ಳೇದು ಮಾಡಿ ಹೋಗ್ತೀನಿ. ಇದು ಆಗುವವರೆಗೂ ಉಪವಾಸವನ್ನ ಮಾಡ್ತೀನಿ. ಈ ಕ್ಷಣದಿಂದ ನಾನು ಉಪವಾಸವನ್ನ ಮಾಡ್ತಿದ್ದೀನಿ ಅಂತ ಪ್ರಥಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದು. ಇನ್ನು ಈ ಪ್ರಕರಣದಲ್ಲಿ, ಈ ಘಟನೆಯಲ್ಲಿ ನಟ ರಕ್ಷಕ್ ಅವರ ಪಾತ್ರ ಏನು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ರಕ್ಷಕ್ ಬುಲೆಟ್ ಅವರು ಬಂದಿದ್ರು. ಅವನು ಸುಪಾರಿ ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ. 10 ಅಡಿ ದೂರದಲ್ಲಿ ನಾನು ಇದ್ದೆ, ಅವರು ಕೂಡ ನನ್ನ ಜೊತೆಯಲ್ಲೇ ಇದ್ದ. ನಡೆದ ಜಾಗದಲ್ಲಿ ಆತನೂ ಕೂಡ ಫುಲ್ ಶಿವರಿಂಗ್, ಅಂದ್ರೆ ಆತನಿಗೂ ಕೂಡ ಸಖತ್ತು ಭಯ ಉಂಟಾಗಿತ್ತು ಅಂತ ನಟ ರಕ್ಷಕ್ ಬುಲೆಟ್ ಅವರ ಪರವಾಗಿ ಪ್ರಥಮ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈ ಘಟನೆಯನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಟ ದರ್ಶನ್ ಅವರು ಅವರ ಪಾಡಿಗೆ ಅವರಿದ್ರೂ ಕೂಡ ಅವರ ಅಭಿಮಾನಿಗಳು ನಟ ದರ್ಶನ್ ಅವರ ಹೆಸರನ್ನ ಹಾಳು ಮಾಡ್ತಾ ಈಗ ಅವರಿಗೆ ಮತ್ತೆ ಸಂಕಷ್ಟವನ್ನ ತಂದೊಡ್ಡಿರುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಸ್ಪೀಡ್ ಪ್ಲೇಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.